ನಮ್ಮಲ್ಲಿ ಪೆಟ್ರೋಲ್ ಸಿಗಲ್ಲ. ಈಗ ನಾವು ತರಿಸ್ಕೋಬೇಕಂದ್ರೆ ಈ ಅರಬ್ ಕಂಟ್ರಿಗಳಿಂದ ಜಾಸ್ತಿ ಸಿಗುತ್ತೆ. ಅವಾಗ ನಮಗೆ ಏನಾಗ್ತದೆ, ಪ್ರತಿ ಎಲ್ಲ ರಾಷ್ಟ್ರಗಳಿಗೆ ತೊಂದರೆ ಆಗ್ತದೆ. ಆಲೋಚನೆ ಜೊತೆ ಯುದ್ಧಗಳಾಗಬೇಕು. ಶಾಂತಿ ಸಂಧಾನದ ಮುಖಾಂತರ ನಮ್ಮ ವಿಚಾರ ವಿನಿಮಯಗಳನ್ನು ಬಗೆಹರಿಸ್ಕೋಬೇಕು ವಿನಃ ಈ ಕೊಲ್ಲೋದು, ಸುಡೋದು, ಬಾಂಬ್ ಒಗೆಯೋದು, ಎಸೆಯೋದು ಇದು ಕ್ರೂರತ್ವ. ಯುದ್ಧ ಗೆಲ್ತೀವಿ ಅನ್ನೋದೇ ಒಂದು ದಡ್ಡತನ. ಯಾರನ್ನು ಗೆಲ್ಬೇಕಾಗಿದ್ರಿ? ಇವಾಗ ಸರ್ ಯುದ್ಧ ಇರಾನ್ ಇಸ್ರೇಲ್ ಯುದ್ಧ ಆಗ್ತದೆ. ಇದರಿಂದಾಗಿ ಏನಾಗಿತ್ತು, ಬಹಳಷ್ಟು ಮಾನವ ಕುಲ ನಾಶ ಆಗ್ತಾ ಇದೆ. ಜೊತೆಗೆ ಆರ್ಥಿಕ ಪರಿಸ್ಥಿತಿ ಕೂಡ ಬೀಡಾಗ್ತಿದೆ. ಅದೆಲ್ಲ ದೇಶದ ಮೇಲೂ ಕೂಡ ಪರಿಣಾಮ ಬೀರಿದೆ. ಖಂಡಿತವಾಗ್ಲೂ ಕೂಡ ಒಂದು ಯುದ್ಧ ಆರಂಭವಾದರೆ ಆರ್ಥಿಕ ಸಂಕಷ್ಟ ಇಡೀ ಜಗತ್ತಿನ ಎಲ್ಲಾ ದೇಶದ್ದು ಏರುಪೇರು ಆಗ್ತಾವ. ಇದಕ್ಕಿದ್ದಂಗೆ ಮಾರ್ಕೆಟ್ ಎದ್ದು ಹೋಗುತ್ತೆ, ಇದಕ್ಕಿದ್ದಂಗೆ ಮಾರ್ಕೆಟ್ ಬಿದ್ದು ಹೋಗುತ್ತೆ. ಅಂದ್ರೆ ಏರಿಳಿತಗಳಾಗ್ತವೆ. ಈ ಬಡಬಗ್ಗರಿಗೆ ಹೊರೆ ಬೀಳುತ್ತದೆ. ಅವಾಗ ಏನಾಗ್ತದೆ, ದೇಶ ಉಳಿಸ್ಕೊಳ್ಳೋಕನ್ನೋಕ್ಕಿಂತ ಇವ್ರಿಗೆ ನೋಡಿ, ನಮ್ಮಲ್ಲಿ ಆಮದು ಮತ್ತು ರಫ್ತು ಅನ್ನೋದು ಎಲ್ಲಾ ದೇಶದಲ್ಲಿ ಇದೆ. ನಾವು ಕೆಲವೊಂದನ್ನು ಹೊರದೇಶಕ್ಕೆ ಕಳಿಸ್ಬೇಕಾಗತ್ತೆ, ಕೆಲವೊಂದು ಹೊರದೇಶದ ವಸ್ತುಗಳನ್ನ ನಾವು ತಗೊಳ್ಳೋಕೆ ಅದಕ್ಕೆ ಒಪ್ಪಂದ ಇರುತ್ತೆ. ಈಗ ನೋಡಿ, ನಮ್ಮಲ್ಲಿ ಪೆಟ್ರೋಲ್ ಸಿಗಲ್ಲ, ಪೆಟ್ರೋಲ್, ಡೀಸೆಲ್, ಪೆಟ್ರೋಲಿಯಂ ಪ್ರಾಡಕ್ಟ್ ಸಿಗಲ್ಲ. ಈಗ ನಾವು ತರಿಸ್ಕೋಬೇಕಂದ್ರೆ ಈ ಅರಬ್ ಕಂಟ್ರಿಗಳಿಂದ ಜಾಸ್ತಿ ಸಿಗುತ್ತೆ. ಇಡೀ ಜಗತ್ತಿಗೆ, ಬರೀ ನಮ್ಮ ಭಾರತ ದೇಶಕ್ಕೆ ಅಷ್ಟೇ ಅಲ್ಲ. ಈಗ ಅದನ್ನು ತಗೋಬೇಕಂದ್ರೆ ಅಲ್ಲಿ ಅವರ ದೇಶ ಆರ್ಥಿಕವಾಗಿ ಒತ್ತಡ ಬಿದ್ದಾಗ ಅವ್ರು ಆಟೋಮೆಟಿಕ್ ಜಾಸ್ತಿ ಮಾಡ್ತಾರೆ. ಅವಾಗ ನಮಗೇನಾಗ್ತದೆ, ಪ್ರತಿ ಎಲ್ಲ ರಾಷ್ಟ್ರಗಳಿಗೆ ತೊಂದರೆ ಆಗ್ತದೆ. ಈಗ 100 ರೂಪಾಯಿ ಪೆಟ್ರೋಲ್ ಇದ್ದು ಇದಕ್ಕಿದ್ದಂಗೆ 120-130 ಆಗುತ್ತೆ. ಒಂದು ಪೆಟ್ರೋಲ್ಗೆ 20 ರೂಪಾಯಿ ಜಾಸ್ತಿ, 10 ರೂಪಾಯಿ ಜಾಸ್ತಿ ಆದರೆ ಜನಸಾಮಾನ್ಯರು ಬದುಕೋದು ಹೇಗೆ? ಇದು ಜನರಿಗೆ ಹೊರೆ ಬೀಳ್ತದೆ. ಹಂಗಾಗಿ ಆರ್ಥಿಕ ಸಮಸ್ಯೆ ಆಗ್ತದೆ, ಆಮೇಲೆ ಸಾಮಾಜಿಕ ಸಮಸ್ಯೆ, ಒಟ್ಟಾರೆ ಆಲೋಚನೆ ಮಾಡೋ ವಿಧಾನ ಸಮಸ್ಯೆ ಆಗತ್ತೆ. ಇದರಿಂದ ಒಂದು ರಾಷ್ಟ್ರಕ್ಕಲ್ಲ, ಎಲ್ಲ ರಾಷ್ಟ್ರಕ್ಕೂ, ಇಡೀ ಜಗತ್ತಿನ ವಿಶ್ವಕ್ಕೆ ಸಮಸ್ಯೆ ಆಗತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಯುದ್ಧಗಳು ಅನ್ನೋದು ದುಷ್ಪರಿಣಾಮ ಬೀರತಕ್ಕಂಥ ಆಲೋಚನೆ. ಈ ಯುದ್ಧ ಹೇಳಿದ್ನಲ್ಲ, ಮತ್ತೆ ಹೇಳ್ತೀನಿ, ಆಲೋಚನೆ ಜೊತೆ ಯುದ್ಧಗಳಾಗಬೇಕು. ಈ ಕೊಲೆ ಮಾಡುವ, ಕೊಲ್ಲುವ ಕ್ರೂರ ಪರಂಪರೆಯನ್ನ ನಾವು ನಡೆಸಬಾರ್ದು. ಯಾಕಂದ್ರೆ ನಮ್ಮಲ್ಲಿ ಜಗತ್ತಿಗೆ ವಿಶ್ವವಿಖ್ಯಾತ ಶಾಂತಿಯ ದೂತ ಅಂತ ಕರೆಸಿಕೊಂಡಂತ ಮಹಾತ್ಮ ಗಾಂಧೀಜಿಯವರು ಅವತ್ತು ಕೂಡ ಹೇಳಿದ್ದಾರೆ, ಶಾಂತಿ ಸಂಧಾನದ ಮುಖಾಂತರ ನಮ್ಮ ವಿಚಾರ ವಿನಿಮಯಗಳನ್ನು ಬಗೆಹರಿಸ್ಕೋಬೇಕು ವಿನಃ ಈ ಕೊಲ್ಲೋದು, ಸುಡೋದು, ಬಾಂಬ್ ಒಗೆಯೋದು, ಎಸೆಯೋದು ಇದು ಕ್ರೂರತ್ವ. ಇದು ಇಂಥ ಪರಿಣಾಮ ಆಲೋಚನೆ ಎಲ್ಲರಲ್ಲಿ ಬಂದರೆ ಮುಂದೊಂದು ದಿನ ಈ ಮಾನವ ಕುಲ ಅನ್ನೋದೇ ಸರ್ವನಾಶ ಹೋಗುತ್ತೆ. ಮತ್ತೆ ನಮ್ಮ ಇನ್ನೊಬ್ಬ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ವಿಶ್ವ ಮಾನವನಾಗು. ನಾವು ಇಲ್ಲಿ ಅಲ್ಪ ಮಾನವರಾಗ್ತಾ ಇದ್ದೇವೆ. ಮನೆ ಮನೆಗೂ ಜಗಳ, ಹೊಲ ಹೊಲಕ್ಕೂ ಜಗಳ, ರಾಜ್ಯ ರಾಜ್ಯಕ್ಕೂ ಜಗಳ, ದೇಶ ದೇಶಕ್ಕೂ ಜಗಳ. ಈಗ ಹಿಂಗಾಗಿ ವಿಶ್ವ ಮಾನವರು ಹೇಗಾಗ್ತೀವಿ ನಾವು? ವಿಶ್ವ ಮಾನವ ಸಂದೇಶವನ್ನ ಕೊಟ್ಟು ಹೋದ್ರು, ಕುವೆಂಪು ಅವರು ಕೊಟ್ಟರು. ಬೇರೆ ಬೇರೆ ದೊಡ್ಡ ದೊಡ್ಡ ಎಲ್ಲರೂ ಕೂಡ ಬಹಳ ಅನೇಕರು, ಬಹಳ ಜನ ಇದ್ದಾರೆ ವಿಶ್ವ ಮಾನವ ಸಂದೇಶ ಕೊಟ್ಟವರು. ನಮ್ಮ ಕುವೆಂಪು ಅವರು, ಮಹಾತ್ಮ ಗಾಂಧೀಜಿಯವರು, ಇನ್ನೂ ಅನೇಕ ವಿಚಾರವಾದಿಗಳು ನಮ್ಗೆ ಬಹಳ ನೀಟಾಗಿ ಹೇಳಿದ್ದಾರೆ. ಇದೆಲ್ಲ ಬದುಕು, ಇದರಿಂದ ಏನು ಸಾಧಿಸಕ್ಕಾಗಲ್ಲ. ಯುದ್ಧ ಗೆದ್ದವ್ರು ಯಾರು ಉಳಿದಿಲ್ಲ ಈ ಜಗತ್ತಲ್ಲಿ. ಯುದ್ಧ ಗೆಲ್ತೀವಿ ಅನ್ನೋದೇ ಒಂದು ದಡ್ಡತನ. ಯಾರನ್ನು ಗೆಲ್ಬೇಕಾಗಿದ್ರಿ? ನೀವು ಎಷ್ಟು ಭೂಮಿ ಗೆದ್ದು ಏನು ಪ್ರಯೋಜನ ಮಾಡ್ತೀರಿ? ಎಷ್ಟು ದೇಶಗಳನ್ನ ನಿಮ್ಮ ಕಂಟ್ರೋಲ್ನ ಇಟ್ಕೊಂಡು ಸರ್ವಾಧಿಕಾರಿ ಬೇಡ. ಹಿಟ್ಲರ್ನಂತ ಹಿಟ್ಲರೇ ನಾಶ ಹೋಗಿದ್ದಾನೆ. ಮತ್ತೆ ಇಂಥವೆಲ್ಲ ವಿಚಾರಗಳು ನಮ್ಗೆ ಗೊತ್ತಿದ್ದು ಮತ್ತೆ ಅದನ್ನೇ ಮಾಡ್ತೀವಿ ಅನ್ನೋದು ದಡ್ಡತನ. ಯುದ್ಧ ಬಂತು ಮನೆಯವರೆಗೆ, ಮನೆ ಮನೆಗೂ ಬಂದಿದೆ ಯುದ್ಧ. ವಿಶ್ವಸಂಸ್ಥೆ ಇದ್ರೂ ಕೂಡ ಪದೇ ಪದೇ ಯುದ್ಧ ಆಗ್ತವೆ. ನಾವು ಹೇಳ್ತೀವಿ ಇಲ್ಲ ನಿಮ್ಮದೇ ತಪ್ಪು ಅಂತೇಳಿ, ಅವ್ರು ಹೇಳ್ತಾರ ನಿಮ್ಮದೇ ತಪ್ಪು ಅಂತೇಳಿ. ಈ ತಪ್ಪು ಸರಿ ಸಮಸ್ಯೆನೇ ಇಲ್ಲ, ಯುದ್ಧಗಳನ್ನು ಮಾಡೋದು ಬೇಡ. ವಿಶ್ವಸಂಸ್ಥೆ ಒಂದಿದೆ, ವಿಚಾರಗಳನ್ನ ಹಂಚ್ಕೊಳ್ರಿ, ಮಾತಾಡ್ಕೊಳ್ರಿ, ಸರಿಪಡಿಸ್ಕೊಂಡು ಹೋಗೋಣ. ಇಲ್ಲಿಕಂದ್ರೆ ಹಿಂಗೆ ಯುದ್ಧ ಮಾಡ್ಕೊಂಡು ಹೋದ್ರೆ ಮುಂದೆ ಮನುಷ್ಯ ಸಂಕುಲ ಬದುಕುಳಿಯುವುದೇ ಕಷ್ಟ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.